ದೇಶಕ್ಕೆ ಅನ್ನ ನೀಡುವ ಅನ್ನದಾತನ ಬದುಕಿಗೆ ಈಗ ವಿದ್ಯುತ್ ಖಾಸಗೀಕರಣದ ಬರೆ ಎಳೆಯಲು ಸರ್ಕಾರಗಳು ಜಂಟಿ ಹುನ್ನಾರ ನಡೆಸಿವೆ. ಸಾರ್ವಜನಿಕ ಸ್ವತ್ತಾಗಿರಬೇಕಾದಂತಹ ವಿದ್ಯುತ್ ಇಲಾಖೆಯನ್ನು ಟಾಟಾ ಕಂಪನಿಗಳ ಪಾಲಾಗಿಸಿ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಇಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಯ ವಿರುದ್ಧ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇಂದು ರೈತ ಶಕ್ತಿ ಪ್ರಚಂಡವಾಗಿ ಗರ್ಜಿಸಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಬೈಕ್ ರ್ಯಾಲಿ ಮತ್ತು ಮಾನವ ಸರಪಳಿ ಚಳುವಳಿಯು ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪಟ್ಟಣದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಆರಂಭವಾದ ನೂರಾರು ರೈತರು ಬೈಕ್ ರ್ಯಾಲಿಯ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಹಳೆ ಬಸ್ ಸ್ಟ್ಯಾಂಡ್ನ ಬಸವೇಶ್ವರ ವೃತ್ತದ ಅಲ್ಲಿ ಜಮಾಯಿಸಿದ ನೂರಾರು ಅನ್ನದಾತರು, ಮಹಿಳಾ ರೈತರು ರಸ್ತೆ ತಡೆ ನಡೆಸಿ ಕೆಲಕಾಲ ದೃಢವಾದ ಮಾನವ ಸರಪಳಿ ನಿರ್ಮಿಸಿ ಅದರ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲೂ ಕೂಡ ಮೆರೆದಂತಹ ಮಾನವೀಯತೆ. ರೈತರು ರಸ್ತೆ ತಡೆ ನಡೆಸಿ ಆಕ್ರೋಶದ ಮುಗಿಲು ಮುಟ್ಟಿಸುತ್ತಿದ್ದಂತಹ ಸಂದರ್ಭದಲ್ಲೇ ತುರ್ತು ಸೇವೆಯ ಆಂಬ್ಯುಲೆನ್ಸ್ ವಾಹನವೊಂದು ಅಲ್ಲಿಗೆ ಆಗಮಿಸಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪ್ರತಿಭಟನಾ ನಿರತ ರೈತರು ಮಾನವ ಸರಪಳಿಯನ್ನು ಸಡಿಲಗೊಳಿಸಿ ಆಂಬ್ಯುಲೆನ್ಸ್ಗೆ ಮೊದಲ ಆದ್ಯತೆಯಾಗಿ ದಾರಿ ಮಾಡಿಕೊಡುವ ಮೂಲಕ ತಮ್ಮ ಜವಾಬ್ದಾರಿಯ ಒಂದು ಹೋರಾಟದ ಗುಣವನ್ನು ಹಾಗೂ ಸಾರ್ವಜನಿಕ ಕಾಳಜಿಯನ್ನು ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದರು. ತಾಲೂಕು ಕಚೇರಿ ಮುಂದೆ ತಾಲೂಕು ಅಧ್ಯಕ್ಷರಾದ ವೇಣುಪುರ ನಾಗಪ್ಪನವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಗಳ ಉದಾಸೀನತೆ ಹಾಗೂ ಟಾಟಾ ಕಂಪನಿಗಳ ಪರ ನಿಲುವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ವಿದ್ಯುತ್ ಇಲಾಖೆಯನ್ನು ಟಾಟಾ ಸಂಸ್ಥೆಯಂತಹ ಖಾಸಗಿ ಕಂಪನಿಗಳಿಗೆ ವಹಿಸಿಕೊಟ್ಟು ಅದರ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ಟಾಟಾ ಕಂಪನಿಗಳಿಗೆ ಕೈಗಿಡಲು ಸರ್ಕಾರ ಮುಂದಾಗಿದೆ. ಇದು ಕೇವಲ ಆಡಳಿತಾತ್ಮಕ ಬದಲಾವಣೆ ಅಲ್ಲ, ಬದಲಿಗೆ ರೈತರ ಪಂಪ್ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಿ ಅನ್ನದಾತರನ್ನು ನಡು ನೀರಿನಲ್ಲಿ ಕೈಬಿಡುವ ವ್ಯವಸ್ಥಿತ ಪಿತೂರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಮೊಬೈಲ್ ಮತ್ತು ಟಿವಿಗಳಿಗೆ ತಿಂಗಳಿಗೊಮ್ಮೆ ಕರೆನ್ಸಿ ಹಾಕಿಸಿಕೊಳ್ಳುವಂತೆ ಇನ್ನು ಮುಂದೆ ಕೃಷಿ ಪಂಪ್ಸೆಟ್ಗಳಿಗೂ ಕೂಡ ಹಣ ಪಾವತಿಸಿ ರೀಚಾರ್ಜ್ ಮಾಡಿಕೊಂಡು ನೀರು ಹರಿಸಬೇಕಾದ ಕರಾಳ ದಿನವನ್ನು ತರಲು ಸರ್ಕಾರ ಹವಣಿಸುತ್ತಿದೆ. ತಾಲೂಕು ಕಚೇರಿಗೆ ತಲುಪಿದ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಅಲ್ಲಿ ಧರಣಿ ನಡೆಸಿ ಗೌರವಾನ್ವಿತ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಕಟು ಎಚ್ಚರಿಕೆಯ ಮನವಿ ಪತ್ರವನ್ನು ಸಲ್ಲಿಸಿ ಅನ್ನದಾತನ ಉಚಿತ ವಿದ್ಯುತ್ ಹಕ್ಕನ್ನು ಕಿತ್ತುಕೊಳ್ಳಬಾರದು. ಒಂದು ವೇಳೆ ಸರ್ಕಾರ ಹಠಕ್ಕೆ ಬಿದ್ದು ಟಾಟಾ ಕಂಪನಿಗಳಿಗೆ ಮಣೆ ಹಾಕಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ನಾಯಕರು ಇದೇ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಎಚ್ಚರಿಸಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ತಾಲೂಕಿನ ನೂರಾರು ರೈತ ಮುಖಂಡರು, ಹಸಿರು ಸೇನೆಯ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ರೈತರು, ಮಹಿಳಾ ರೈತರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೈ ಜವಾನ್ ಜೈ ಕಿಸಾನ್. ಗೌರವಾನ್ವಿತ ತಾಲೂಕಿನ ಸಾರ್ವಜನಿಕ ಬಂಧುಗಳೇ, ರೈತ ಬಂಧುಗಳೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ನಮ್ಮ ನೆಚ್ಚಿನ ಬಂಧುಗಳೇ, ಏನಾಗಿದೆ ಇವತ್ತು ನಮ್ಮ ದೇಶವನ್ನ ಇಂಗ್ಲಿಷರು ಮತ್ತೆ ಎಲ್ಲ ನಮ್ಮ 300 ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳಿದ್ರು. ಆದ್ರೆ ಇವತ್ತು ನಾವು ಅವರಿಂದ ದೇಶವನ್ನ ರಕ್ಷಣೆ ಮಾಡಿದ್ವಿ. ಇವತ್ತೇನಾಗಿದೆ, ನಮ್ಮ ಪ್ರಜಾಪ್ರಭುತ್ವ ನಮ್ಮ ರೈತರನ್ನ ಸೇರ್ತಕ್ಕಂತ ಒಂದು ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಂಧುಗಳೇ. ಹೇಗೆ ಅಂತ ಹೇಳಿದ್ರೆ, ಎಲ್ಲ ಖಾಸಗೀಕರಣ, ವಿದ್ಯುತ್ ಆಯ್ತು, ಮತ್ತೆ KSRTC ಆಯ್ತು, ಬಂಡೀಪುರ ಆಯ್ತು, ಎಲ್ಲನೂ ಮಾರ ಕೊಟ್ಟಿದ್ದಾರೆ ಇವತ್ತು. ಹೇಗೆ ಅಂತ ಹೇಳಿದ್ರೆ, ಖಾಸಗೀಕರಣ ಮಾಡೋದ್ರಿಂದ ರೈತರಿಗೆ ಹೇಗೆ ಅದು ಏಟು ಬೀಳುತ್ತೆ ಅನ್ನೋದನ್ನ ನಮ್ಮ ಬದುಕು ಮಹೇಶ್ವರನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಂಧುಗಳೇ. ಆದ್ರೆ ಇವತ್ತು ನಾವು ಪ್ರತಿಭಟಿಸಬೇಕಾಗಿದೆ. ಇವತ್ತು 10,000 ವರ್ಷಗಳಿಂದ ಭೂಮಿಯನ್ನು ಉತ್ಪತ್ತಿ ಬೆಳೆದಿರ್ತಕ್ಕಂಥವ್ರು ನಾವು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ನಮ್ಮ ನಾಡಿದ್ರು. ಆದ್ರೆ ರೈತನಿಗೆ ಅವರು ಯಾವ ಒಂದು ಬಿಡಿಗಾಸಿನ ತೊಂದರೆಯನ್ನು ಸಹ ಕೊಟ್ಟಿಲ್ಲ ಅವರು. ಇವತ್ತು ನಾವು ಪ್ರಜಾಪ್ರಭುತ್ವವನ್ನ ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೇವೆ, ನಾವೇ ಒಂದು ಪ್ರಭುಗಳು. ಹಾಗಾಗಿ ಅವರನ್ನ ನಾವು ನಮ್ಗೆ ಕೆಲಸ ಇದೆ, ಭೂಮಿಯಲ್ಲಿ ಕೆಲಸ ಇದೆ ಅಂತ ಹೇಳಿ ಅವರನ್ನ ಆಯ್ಕೆ ಮಾಡಿ ಇವತ್ತು ಸಂಸತ್ತು, ವಿಧಾನಸಭೆ ತಿಳಿಸಿದ್ರೆ
ಇವರು ತಮ್ಮ ಇಷ್ಟ ಬಂದ ಹಾಗೆ ಕಾನೂನನ್ನ ರೂಪಿಸ್ತಾ ಇದ್ದಾರೆ. ರೈತನ ಭೂಮಿಯನ್ನ ಕಿತ್ಕೊಳ್ಳಲಿಕ್ಕೆ ಒಂದು ಹುನ್ನಾರವನ್ನ ಅವರು ರೂಪಿಸಿದ್ದಾರೆ. ಯಾವ ತರ ರೂಪಿಸಿದ್ದಾರೆ? ನಮಗೆ ಕೆಮಿಕಲ್ ಕೊಟ್ಟರು, ಹೈಬ್ರಿಡ್ ಬೀಜಗಳನ್ನ ಕೊಟ್ಟರು. ನಾವು ಕೇಳಿದ್ವಿ ಇವ್ರಿಗೆ, ನಮ್ಮ ರೈತನಿಗೆ ಕೆಮಿಕಲ್ ಗೊಬ್ಬರ ಕೊಡಿ, ಹೈಬ್ರಿಡ್ ಬೀಜ ಕೊಡಿ. ನೋಡಿ, ನಾವು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಏನು ಬಿತ್ತನೆ ಬೀಜಗಳನ್ನ ಶೇಖರಿಸಿ ಇಟ್ಕೊಂಡು ಮಳೆ ಬಿಟ್ಟ ತಕ್ಷಣ ನಮ್ಮ ಮನೆಯಲ್ಲೇ ತಗೊಂಡು ಬಿತ್ತಿ ಬೆಳಿತೀವಿ. ಈಗ ಏನಾಗಿದೆ ಇವತ್ತು? ಮಳೆ ಬಿಟ್ಟ ತಕ್ಷಣ ಗೊಬ್ಬರದ ಅಂಗಡಿಲಿರ್ತೀವಿ, ಇಲ್ಲ ಔಷಧಿ ಇರ್ತೀವಿ, ಮತ್ತೆ ಬಿತ್ತನೆ ಬೀಜಗಳನ್ನ ಮಾರಾಟ ಮಾಡ್ತಕ್ಕಂಥ ಅಂಗಡಿಯಲ್ಲಿ ಇರ್ತೀವಿ. ನಾವು ಯಾವ ಮಟ್ಟಿಗೆ ತಂದು ನಿಲ್ಸಿದ್ರೆ ನೋಡಿ, ಅದು ಹೈಬ್ರಿಡ್ ಬೆಳೆ ಒಂದು ಸಾರಿ ಬಿತ್ತನೆ ಮಾಡಿದ್ರೆ ಅದ್ರ ಬೀಜ ನೆಕ್ಸ್ಟ್ ಆಗಲ್ಲ ನಮ್ಗೆ, ಮತ್ತೆ ಅಂಗಡಿಗೆ ಹೋಗ್ತಾ ಇರ್ಬೇಕು, ಅವರೇ ಅಭಿವೃದ್ಧಿ ಪಡಿಸ್ಬೇಕು. ನಮ್ಮ ಒಂದು ಪೂರ್ವಜರು ತಕ್ಕಂತಹ ಕಾರ್ಯ ಬಿತ್ತನೆ ಬೀಜಗಳನ್ನ ಕಿತ್ಕೊಂಡಿದ್ದಾರೆ ಇವರು. ಹಾಗಾಗಿ ಈಗ ನಮ್ಮ ಸರಿದಿ ಈಗ ವಿದ್ಯುತ್ ಇಲಾಖೆಗೆ ಬಂದು ನಿಂತಿದೆ ಬಂಧುಗಳೇ. ಅದು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನೀವು ತಿಳ್ಕೋಬೇಕು. ಇವತ್ತು ವಿದ್ಯುತ್ ಇಲ್ಲ ಅಂತಂದ್ರೆ ಯಾವ ವ್ಯವಸಾಯ ಮಾಡಕ್ಕಾಗಲ್ಲ. ಅದು ಗೊತ್ತು ಅವ್ರಿಗೆ, ವಿದ್ಯುತ್ ಇಲ್ಲದೆ ಇವರು ವ್ಯವಸಾಯ ಮಾಡಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಏನಾದ್ರು ಒಂದು ಉನ್ನತ ಮಾಡಿ ಇವರನ್ನ ಭೂಮಿಯನ್ನ ತೆಗೆದುಕೊಳ್ಳಲಿಕ್ಕೆ ಏನ್ ಪ್ಲಾನ್ ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಬಂಧುಗಳೇ. ಈಗ ಹೇಳಿದಾಗ ಕ್ಲೀನ್ ಟೈಪ್ ಮಾಡುವಾಗ ನಾವು ದುಡ್ಡು ಮಾತ್ರ ಅಲ್ಲಿ ನೀರು ಬರಬೇಕು, ಆ ರೀತಿ ಸಿಸ್ಟಮ್ ಅನ್ನ ತರಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸೂಕ್ಷ್ಮವಾಗಿ ಖಂಡಿಸಬೇಕು. ರೈತ ಕುಲವನ್ನ ಉಳಿಸಬೇಕು. ಏನು ಪ್ರಜಾಪ್ರಭುಗಳು ನಾವು ವಿಶ್ವದ ಅನ್ನದಾತ ರೈತ ಅಂತ ಇರ್ತಕ್ಕಂಥದ್ದು. ನಾವು ಅನ್ನದಾತರು. ಈ ದೇಶದ ಮಾಲೀಕ ರೈತ, ರೈತನೇ ಈ ದೇಶದ ಮಾಲೀಕ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಮಂಜೂರ್ ಸ್ವಾಮಿ ಅವರವರು ಈಗ ಏನ್ ನಡೀತಾ ಇದೆ ಅಂದ್ರೆ 35 ವರ್ಷದಿಂದ ಹಿಂದೆ ಹೇಳಿದ್ರು ಅವರು. ಎಲ್ಲ ಖಾಸಗೀಕರಣ ಮಾಡ್ತಾರೆ, ಮತ್ತೆ ಹೈಬ್ರಿಡ್ ಬೀಜಗಳನ್ನ ಕೊಡ್ತಾರೆ, ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಏನೇನು ಪ್ಲಾನ್ ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ 35 ವರ್ಷಗಳಿಂದ ಹೇಳಿದವರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯನ್ನ ಅವಶ್ಯ ಕಟ್ಟಿದ್ರು ಬಂಧುಗಳೇ. ರೈತರನ್ನ ಒಗ್ಗೂಡಿಸಿದ್ರು. ಅದನ್ನ ಮುಂದುವರಿಸಬೇಕು ನಾವು. ಇವತ್ತು ರೈತ ಸಂಘ ಕೇವಲ ಬರೀ ಇದು ನೆಪ ಮಾತ್ರ ಬಂದಿರುವಂತದ್ದು ಜನ. ಏನಾದ್ರೂ ನೀವು ಸೇವೆಯನ್ನ ಖಾಸಗೀಕರಣ ಮಾಡಿಕೊಟ್ರೆ ಇಡೀ ರಾಜ್ಯಾದ್ಯಂತ ತಂಗಿರ್ಬೇಕಾಗುತ್ತೆ. ನಮ್ಮ ತಾಲೂಕನ್ನ ಬಂದ್ ಮಾಡಿಸ್ಬೇಕಾಗುತ್ತೆ. ಒಂದಿನ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಸರ್ಕಾರಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಎಚ್ಚರ. ನಾವು ಸುಮ್ಮನೆ ಬಂದಿಲ್ಲ. ಇಲ್ಲಿ ಎಲ್ಲ ವ್ಯವಹಾರವನ್ನು ಬಿಟ್ಟು ಎಲ್ಲಿ ನಮ್ಮ ಭೂಮಿ ಮತ್ತೆ ವಿದ್ಯುತ್ತನ್ನ ಕಳ್ಕೊಳ್ತಾರೋ ನಾವು ಭಯದಿಂದ ಬಂದಿರ್ತಕ್ಕಂಥದ್ದು ನಿಮಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರು ಇದು ನಮ್ದು. ನಾವು ಪ್ರಜಾಪ್ರಭುಗಳು. ನಾವೆಲ್ಲ ನೀವೇ ಬರಬೇಕೆ ಹೊರತು ನೀವೆಲ್ಲ ನಾವಲ್ಲ. ಇವತ್ತು